ನಮಸ್ತೆ ರೈತ ಬಂದವರೇ. ರಾಮಕೃಷ್ಣ, ಬಾವಿಕೆರೆ ಗ್ರಾಮ, ತರೀಕೆರೆ ತಾಲೂಕು. ನಂಬರು 8151013296. ನೋಡಿರಿ, 11x11 8 kg ಬ್ಯಾಗ್ ಬರುತ್ತಿದ್ದು. ನೋಡಿರಿ, 2026 ಹೊಸ ಗಿಡ ಇದು. ಈ ವರ್ಷ ಸಿಗುತ್ತೆ ನಿಮಗೆ. ಮೇ ತಿಂಗಳಿಗೆ ಎಕ್ಸಲೆಂಟಾಗಿ ದಿಂಡಾಗಿ ಇನ್ನೂ ಚೆನ್ನಾಗಿ ಗಿಡ ನೋಡಿ ಹೆಂಗಿದೆ ನೋಡಿರಿ. 10 ತಿಂಗಳ ಗಿಡ ಇದು. ಈಗ ನಾಟಿ ಮಾಡ್ಬೋದು. ಈಗಾದರೂ ಬುಕ್ ಮಾಡ್ಕೊಬೋದು. ಮೇ ಜೂನಲ್ಲಿ ನಿಮಗೆ ಎಕ್ಸಲೆಂಟ್ ಗಿಡ ಸಿಗುತ್ತೆ. ನೋಡಿರಿ ಗಿಡ ಹೆಂಗಿದೆ ಅಂತ ಹೇಳಿದ್ರೆ, ದಿಂಡಾಗಿ ತೋಟದಲ್ಲಿ ಬಿಸಿಲು ಅರ್ಧ ನೆರಳು ಅರ್ಧ ಬಿಸಿಲಲ್ಲಿ ಚೆನ್ನಾಗಿ ಬಂದಿದೆ. ಹೆಲ್ತಿಯಾಗಿದೆ ಗಿಡ, ಆರೋಗ್ಯವಾಗಿದೆ. ನೋಡಿರಿ ಎಷ್ಟು ನೀಟಾಗಿದೆ ನೋಡಿರಿ ಗಿಡಗಳು. ಸೆಲೆಕ್ಷನ್ ಗಿಡ ನೋಡಿರಿ, ಫ್ಲಾಟ್ ಫುಲ್ ಇದೆ. ಈ ಸರಿ ನಾನು ನಿಜವಾದ ಫ್ಯಾಕ್ಟ್ ಹೇಳ್ತೀನಿ. ಒಂದು 3-4 ವರ್ಷ ಹಿಂದೆ, ಒಂದು 3-4 ವರ್ಷದ ಕಂಟಿನ್ಯೂಟಿ ಅಡಿಕೆ ಗಿಡ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ನೆಡೋಕ್ಕೆ ಶುರು ಮಾಡೋದು ರೈತರು. ಹಾಗಾಗಿ ರೈತರು ಪ್ಯಾಕೆಟ್ ಮಾಡಿ ಜಾಸ್ತಿ ಪ್ಯಾಕೆಟ್ಗಳನ್ನು ಮಾಡಿ, ಮಳೆ ಸ್ವಲ್ಪ ಕಮ್ಮಿ ಆಗಿದ್ದರಿಂದ ಗಿಡಗಳು ಯಾರು ತಾಣಕ್ಕೆ ಹಿಂದೆ ಮುಂದೆ ನೋಡಿದ್ರು. ಹಾಗಾಗಿ ಗಿಡಗಳು ಸೇಲ್ ಆಗಲಿಲ್ಲ. ಹಾಗಾಗಿ ರೈತರು ಏನು ಮಾಡಿದ್ರು, ಗಿಡಗಳನ್ನು ಮಾಡೋದನ್ನೇ ಬಿಟ್ಬಿಟ್ರು. ಕೆಲವರು ರೋಟ್ರಿ ಹೊಡೆದ್ರು, ಕೆಲವರು ಕಡು ಬಿಸಾಕೋರು, ಕೆಲವರು 5 ರೂಪಾಯಿ 10 ರೂಪಾಯಿ ಗಿಡ ಫ್ರೀಯಾಗಿ ಕೊಟ್ಬಿಟ್ರು. ನಮ್ಮ ತುಂಬ್ಕೊಂಬರಿ ಒಬ್ಬರು ಗಿಡ ಬೇಕಂತ ಬಂದರೆ ಒಂದು ಪಾರ್ಟಿಗೆ 10 ಜನ 15 ಜನ ಸೇರ್ಕೊಂಬಿಡೋರು. ನಮ್ಮ ತೆಗೆದ ಬನ್ನಿ ಅಂತ ಆ ಥರ ಆಗೋಯ್ತು. ಹಂಗಾಗಿ ರೈತರಿಗೆ ಏನಾಯ್ತು ಅಂತಂದರೆ, ಇದಕ್ಕೆ ಬೆಲೆ ಇಲ್ಲ, ಯಾರು ತಾಣ್ತಿಲ್ಲ ಗಿಡಗಳು. ಹಾಗಾಗಿ ಅಡಿಕೆ ಸಸಿ ಮಾಡೋದೇ ಬಿಟ್ಬಿಟ್ರು. 2024-25ರಲ್ಲಿ ನಾನು ಗೋಟ್ ತಗೊಂಡು ಬುಕ್ಕಬುದ್ದಿಗೆ ಹೋಗ್ಬೇಕಾದ್ರೆ ಬೈದರು, ಯಾಕೆ ತಾಂತಿದ್ದೀಯ ಗೋಟು, ಊರೊಳಗೆ ತುಂಬ ಗಿಡಗಳಿದ್ದಾವೆ, ಸೇಲಾಗ್ತಿಲ್ಲ, ಇರೋ ದುಡ್ಡನ್ನು ಕಳ್ಕೊಂತೀಯ ಅಂತ ಒಬ್ಬ ರೈತರು ಒಳ್ಳೇದಕ್ಕೇ ಹೇಳಿದ್ರು. ನನಗೆ ಮನಸ್ಸು ತಡಿಲಿಲ್ಲ. ನೋಡೋಣ, ಒಂದು ಸರಿ ಮಾಡೋಣ, ಸಾಧನೆ ಮಾಡೋಣ, ಏನೋ ಒಂದು ಪ್ರಯತ್ನ ಪಡೋಣ ಅಂತೇಳಿ ಒಂದು ಆಸೆ. ಒಂದು 5-6 ವರ್ಷದಿಂದ ಮಾಡ್ಕೊಂಡು ಬರ್ತಾಯಿದ್ದೀನಿ ಸಸಿಗಳನ್ನು. ಆದರೆ ಈ ದೊಡ್ಡ ಮಟ್ಟದಾಗ ಮಾಡಬೇಕು ಅನ್ನೋ ಒಂದು ಆಸೆಯಲ್ಲಿ ನಾನು ಕಾನ್ಸೆಪ್ಟ್ ಇಟ್ಕೊಂಡು ಹೊಸರಿ ನನ್ನ ಸ್ನೇಹಿತರೆಲ್ಲ ಬೈದ್ರೂ ನಾನು ಮಾಡಿದೆ. ಈ ಸರಿ ನೋಡಿ, ಅದು ರೇಟು ಸ್ವಲ್ಪ ಜಂಪ್ ಆಗಿದೆ. ಗಿಡಗಳು ಎಲ್ಲೋ 2024-25ರಲ್ಲಿ ಮಾಡಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಡಿಮ್ಯಾಂಡ್ ಆಗಿದೆ. ಹಂಗಾಗಿ ಸ್ವಲ್ಪ ಬೇಗ ಬುಕ್ ಮಾಡ್ಕೊಂಡ್ರೆ ಒಳ್ಳೆಯದು, ಗಿಡಗಳು ಸಿಗ್ತವೆ. ಈ ಸರಿ ತುಂಬ ಡಿಮ್ಯಾಂಡ್ ಇದೆ. ರೈತರೆಲ್ಲ ಆಲ್ರೆಡಿ ಫೋನು ತುಂಬ ಮಾಡ್ತಾವ್ರೆ. ಗಿಡನೂ ಚೆನ್ನಾಗಿದೆ. ಗಿಡಗಳು 8 kg ಬ್ಯಾಗು ನೋಡಿರಿ. ದಿಂಡು ಹೆಂಗಿದೆ ಅಂದರೆ ಗಿಡ ಸಕ್ಕತ್ತಾಗಿದೆ. ನಮಗೆ ಆಶ್ಚರ್ಯ ಆಗ್ತಿದೆ, ಈ ರೇಂಜಿಗೆ ನಾನು ಬೆಳೆಸಿಲ್ಲ ಅಂತ ಖುಷಿ ಆಗ್ತಿದೆ ಅಲ್ವಾ. ನಾನು ಯೂಟ್ಯೂಬಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ವೀಡಿಯೋನ ನೋಡಿ. ತುಂಬ ಚೆನ್ನಾಗಿದೆ ಗಿಡಗಳು, ಹೆಲ್ತಿಯಾಗಿದೆ, ಆರೋಗ್ಯವಾಗಿದೆ. ನೋಡಿ ಗಿಡ ಅಲ್ವಾ. ನಾನು ಏನು ಹೇಳಿದ್ದೀನಿ ಅದೇ ಥರ ಗಿಡ ಇರುತ್ತವೆ. ನಾನು ಈ ಬೇರೆ ಯಾವುದೋ ಹಳೆ ಫೋಟೋಗಳು ಹಾಕೋದು ಆ ಥರದ್ದಿಲ್ಲ. ಅಂಥದ್ದೆಲ್ಲ ಮೇಕಪ್ಪೆಲ್ಲ ಮಾಡೋಕ್ಕಾಗಲ್ಲ, ಮಾಡೋಕ್ಕೆ ಹೋಗೋದಿಲ್ಲ ನಾವು. ಹಂಗಾಗಿ ನೋಡಿ ಗಿಡ ಎಂದು ಎಕ್ಸಲೆಂಟಾಗಿ ದಿಂಡಾಗಿ ನೋಡಿರಿ. ಗರಿ ಯಾವ ರೀತಿ ಬರ್ಬೇಕಂತೇಳಿದ್ರೆ ಈ ರೀತಿ ಬರಬೇಕು ನೋಡಿರಿ. ಈ ರೀತಿ ಬಂದಾಗ ಏನಂದರೆ ಬಡ್ಡೆ ದಪ್ಪ ಇರುತ್ತೆ, ಬಿಸಿಲಿಗೆ ವಾತಾವರಣಕ್ಕೂ ತಡ್ಕೊಳುತ್ತೆ ನೋಡಿರಿ. ಇಷ್ಟೇ ಹೈಟ್ ಇದೆ ನೋಡಿರಿ ಅಲ್ವಾ. ಗರಿಗಳು ಯಾವತ್ತೂ ಈ ಥರನೇ ಬಿಡಿಯಾಗಿ. ಆಮೇಲೆ ನೋಡಿರಿ, ಒಂದು ಸಾಲಲ್ಲಿ 2 ಪ್ಯಾಕೆಟ್ ಇಟ್ಟಿದ್ದೀನಿ ನಾನು. ಗಾಳಿ ಬೆಳಕು, ಗಾಳಿ ಆಡಬೇಕು, ಚೆನ್ನಾಗಿ ನೀರು ಬೀಳಬೇಕು, ಮುಖ್ಯವಾಗಿ ಬಿಸಿಲು ಬೀಳಬೇಕು. ಆವಾಗ ಏನಾಗುತ್ತೆ, ವಾತಾವರಣಕ್ಕೆ ಹೊಂದ್ಕೊಳ್ಳುತ್ತೆ ಗಿಡಗಳು. ಕೆಲವರು ಏನು ಮಾಡಿಬಿಡ್ತಾರೆ, ಹತ್ರ ಇಟ್ಬಿಟ್ಟು ಸೋಲೆ ಹಂಗೆ ಉದ್ದು ಹೈಟಾಗಿ 2-3 ಅಡಿ ಬೆಳೆದ್ಬಿಡುತ್ತೆ ಗಿಡಗಳು. ಅದು ಸರಿಯಾಗಲ್ಲ. ನಮಗೆ ಈ ಥರನೇ ಇರಬೇಕು ಗಿಡಗಳು. ರೈತರಿಗೆ ಕೊಟ್ಟರೆ ಒಳ್ಳೆ ಗಿಡ ಕೊಡಬೇಕು, ಒಳ್ಳೆ ತಳಿ ಕೊಡಬೇಕು. ಇದು ಬುಕ್ಕಂಬುದೇ ನಾಟಿ ನೋಡಿ. ನಿಮಗೆ ಮುಂಗಾರಿಗೆ ತುಂಬ ಚೆನ್ನಾಗಿ ಇನ್ನೂ ದಿಂಡಾಗಿ ಇರ್ತವೆ ಗಿಡಗಳು. ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ನನ್ನ ಹತ್ರ ಇದೆ ಅಂತ ಹೇಳ್ತಾರೆ ನಾನು ಗಿಡಗಳು. ರೈತರು ಕಮರ್ಷಿಯಲ್ಲಿಗೆ ದುಡ್ಡಿನಾಸೆಗೆ ಹೇಳ್ತಾರೆ ಅಂತ, ಅದೆಲ್ಲ ಫ್ಯಾಕ್ಟು. ಗಿಡಗಳು ಎಲ್ಲೋ ಸಿಗ್ತಿಲ್ಲ, ಬೇಜಾರಾಗಬೇಡಿ ಈ ಥರ ಹೇಳ್ತಾರೆ ಅಂತೇಳಿ ಇರೋ ಫ್ಯಾಕ್ಟ್ ಹೇಳ್ತಾ ಇದ್ದೀನಿ. ಆದಷ್ಟು ಬೇಗ ಬುಕ್ ಮಾಡ್ಕೊಂಡ್ರೆ ಒಳ್ಳೆಯದು. ಮೇ ಜೂನಲ್ಲಿ ನಿಮಗೆ ಎಕ್ಸಲೆಂಟ್ ಗಿಡ ಸಿಗುತ್ತೆ. ಒತ್ತಿ ಹೇಳ್ತಾರೆ ಅಂದರೆ ಬೇಜಾರಾಗಬೇಡಿ ದಯವಿಟ್ಟು. ನೋಡಿ, ನಿಮ್ಮಿಷ್ಟ. ನಾವು ಒತ್ತಾಯ ಮಾಡುವಂತಿಲ್ಲ, ಮಾಡೋದು ಇಲ್ಲ ನೋಡಿ. ತುಂಬ ಚೆನ್ನಾಗಿದೆ ಗಿಡಗಳು ಮಾತ್ರ.